ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಒಂದು ಒಳ್ಳೆ ಬ್ಯೂಟಿಫುಲ್ ಆದಂತಹ ಕೊಂಕಣ್ ರೈಲ್ವೆ ಸೆಕ್ಷನಲ್ಲಿ ಇವತ್ತು ನಿಮ್ಮನ್ನು ಡಿಜಿಟಲಾಗಿ ಟ್ರಾವೆಲ್ ಮಾಡಿಸ್ತಾ ಇದ್ದೀನಿ. ಎಲ್ಲಿಂದ ಅಂದರೆ ಮಡ್ಗಾಂವಿಂದ SMAT ಬೆಂಗಳೂರವರೆಗೂ ನಿಮ್ಮನ್ನು ಒಂದು ಸ್ಪೆಷಲ್ ಗಾಡಿನಲ್ಲಿ ಸ್ಪೆಷಲ್ ರೂಟ್ ಮುಖಾಂತರ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ರೆಡಿಯಾಗಿದ್ದೀರಾ ಅಂದ್ಕೊತೀನಿ. ಬಟ್ ನಮ್ಮ ಸ್ಟೈಲಲ್ಲಿ ಒಂದು ಸತಿ ಟ್ರೈಲರ್ ನೋಡ್ಕೊಂಬಂದ್ಬಿಡಿ, ಅದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಮಾಡಿರೋ ಪಾಪಗಳಿಗೆ ಸ್ವರ್ಗಕ್ಕಂತೂ ಹೋಗೋಕ್ಕಾಗಲ್ಲ, ಫಿಕ್ಸ್ ಅದಂತೂ. ಬಟ್ ಭೂಮಿ ಮೇಲಿರೋ ಸ್ವರ್ಗಕ್ಕೆ ಯಾರು ನಿಮ್ಮನ್ನು ಹೋಗ್ಬಿಡಿ ಅಂತ ಹೇಳಲ್ಲ ಕಣ್ರಿ. ನೋಡ್ರಿ, ಸರಿ ಸುಮಾರು 8 ಕಿಲೋಮೀಟ್ರಲ್ಲಿ ಅಲ್ಲಿ ಹೊರಗಡೆ ಹೋಗ್ಬಿಟ್ಟು 10 ಸೆಕೆಂಡ್ ರೆಕಾರ್ಡ್ ಮಾಡಿ ಬಂದ್ಬಿಟ್ಟೆ. ಇಲ್ಲಿ ನೋಡಿ, ಮಳೆನೂ ಇಲ್ಲ ಏನಿಲ್ಲ. ಬಂದಿದ್ದಾಯ್ತು ಕಣ್ರಿ ಮಡ್ಗಾಂವ್ ಸ್ಟೇಷನಿಂದ. ಸ್ಟಾರ್ಟಿಂಗಲ್ಲಿ ಒಂದು ಬ್ಯಾಡ್ ನ್ಯೂಸ್. ನಮ್ಮ ಟ್ರೈನು 1:45 ಗಂಟೆ ರೀಸ್ಕೆಡ್ಯೂಲ್ ಆಗಿದೆ. 6:15 ಹೊರಡಬೇಕಾಗಿರೋ ಟ್ರೈನ್ ಇವಾಗ 8:15 ಏನೋ ಸರಿ ಸುಮಾರು ಇಲ್ಲಿಂದ ಹೊರಡತ್ತೆ. ಪರವಾಗಿಲ್ಲ ಬಿಡಿ, ನೋ ಪ್ರಾಬ್ಲಮ್. ಟ್ರೈನ್ ಇಂಪಾರ್ಟೆಂಟು, ಜರ್ನಿ ಇಂಪಾರ್ಟೆಂಟ್, ನಮ್ಗೆ ಅಷ್ಟೇ ಬೇಕಾಗಿರೋದು. ಓಕೆನಾ. ಸೊ ಮಡ್ಗಾಂವ್ ಸ್ಟೇಷನ್ ನೋಡಿ ಈ ಥರ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಎಂಟ್ರೆನ್ಸ್ ಇದು. ಸೊ ಇಲ್ಲೇ ನಿಮಗೆ ರೆಸ್ಟೋರೆಂಟ್ ಸಹ ಅವೈಲೇಬಲ್ ಇದೆ ನೋಡಿ. ಸೊ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸಹ ಅವೈಲೇಬಲ್ ಇದೆ, ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಸಹ ಅವೈಲೇಬಲ್ ಇದೆ. ಪ್ಲಸ್ ಈ ಕಡೆ ಸ್ನ್ಯಾಕ್ ಸೆಂಟರ್ ಸಹ ಅವೈಲೇಬಲ್ ಇದೆ. ಸೊ ಗೋವಾಗೆ ಬಂದು ವೆಜ್ ಸಿಗುತ್ತಾ ಅಂತ ಏನಾದರೂ ನೀವೇನಾದ್ರು ಯೋಚನೆ ಮಾಡ್ತಿದ್ರೆ, ಹೌದು, ವೆಜ್ ಸಿಗುತ್ತೆ. ಇಲ್ಲಿ ನಾನ್ ವೆಜ್ ಸಹ ಅವೈಲೇಬಲ್ ಇದೆ. ಇದೊಂದು ವೆಜ್ ರೆಸ್ಟೋರೆಂಟು, ಸೌತ್ ಇಂಡಿಯನ್ ಒಂದು ಮತ್ತು ಅಯೋಧ್ಯ 3 ವೆಜ್ ರೆಸ್ಟೋರೆಂಟ್ ಅವೈಲೇಬಲ್ ಇದೆ. ಇನ್ ಕೇಸ್ ಗೋವಾದಿಂದ ನೀವೇನಾದರೂ ಬೇರೆ ಬೇರೆ ಜಾಗಕ್ಕೆ ಹೋಗ್ಬೇಕಂದ್ರೆ ಪ್ರೀಪೇಯ್ಡ್ ಟ್ಯಾಕ್ಸಿಗಳೆಲ್ಲ ನಿಮಗೆ ಇಲ್ಲೇ ಅವೈಲೇಬಲ್ ಇದೆ ನೋಡಿ. ಇಲ್ಲೇ ಪ್ರೀಪೇಯ್ಡ್ ಟ್ಯಾಕ್ಸಿ ಅವೈಲೇಬಲ್ ಇದೆ. ಹೊರಗಡೆ ನಿಮಗೆ ಬೈಕ್ ರೆಂಟ್ ಸಹ ಮಾಡ್ಬೋದು. EMD ಸೌಂಡ್, ನಮ್ಮ ಟ್ರೈನ್ ಬಂತು ನೋಡಿ. WDP 4D ಹಾಕಿದ್ದಾರೆ. ನೆನ್ನೆನೇ ನೋಡ್ಬಿಟ್ಟೆ ಯಾವ ಲೋಕೋಮೋಟಿವ್ ಅಂತ. ಬಟ್ ಸ್ಟಿಲ್ ನಿಮಗೂ ಸಹ ಹೋಗಿ ತೋರಿಸ್ತೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಎಕ್ಸಿಕ್ಯೂಟಿವ್ ಲೌಂಜ್ ಸಹ ಇದೆ, ಮತ್ತು 1 ನಿಮಗೆ ಡಾರ್ಮೆಟ್ರಿ ಸಹ ನಿಮಗೆ ಅವೈಲೇಬಲ್ ಇದೆ. 3 ಅವರ್ಗೆ ಬರೀ ₹100 ತೊಗೊತಾರೆ ಕಣ್ರಿ ಡಾರ್ಮೆಟ್ರಿನಲ್ಲಿ. SMAT ಬೆಂಗಳೂರು. ಸೊ ಒಂದು ಕ್ಲಿಪ್ ನೋಡೋದಲ್ಲ, ಇವಾಗ ನಾನು TT ಅವ್ರ ಹತ್ರ ನಾನು ಟಿಕೆಟ್ ತೊಗೋಬೇಕಾದ್ರೆ ಆ ವಿಡಿಯೋ ರೆಕಾರ್ಡ್ ಮಾಡಿದೆ ಅಂತ. ಏನಕ್ಕೆ ಅಂದರೆ ಆ್ಯಕ್ಚುಲಿ ಅದು ನಾನು ಸೇಫ್ಟಿಗೋಸ್ಕರನೇ ಅಂತ ಫಸ್ಟ್ ರೆಕಾರ್ಡ್ ಮಾಡ್ಕೊಂಡಿದ್ದೆ ನಾನು ಅದನ್ನು. ಯಾಕೆ ಗೊತ್ತಾ, ಮಡ್ಗಾಂವಿಂದ SMAT ಬೆಂಗಳೂರವರೆಗೂ UTSಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋಣ ಅಂದರೆ ಅದು ವಯಾ ಹುಬ್ಬಳ್ಳಿ, ವಯಾ ಲೋಂಡಾ, ಹುಬ್ಬಳ್ಳಿ, ಅರಸೀಕೆರೆ, ಚಿಕ್ಕಬಾಣಾವರ, ಅಲ್ಲಿಂದ SMAT ಬೆಂಗಳೂರು ಅಂತ ತೋರಿಸ್ತಿತ್ತು. ಆ ರೂಟ್ ಅಲ್ವೇ ಇಲ್ಲ, ನಾವು ಆ ರೂಟನ್ನು ಫಾಲೋ ಮಾಡೋದೇ ಇಲ್ಲ. ಪ್ಲಸ್ ಹಂಗೇನಾರು ನೀವು ಸರಿ ಬಿರಲಿ ಬಿಡು, ಹೆಂಗೂ SMATಗೆ ಹೋಗುತ್ತೆ, ಸ್ಟಾರ್ಟ್ ಆಗೋದು ಮಡ್ಗಾಂವಿಂದ, ಪರವಾಗಿಲ್ಲ ಯಾರೇನು ಕೇಳಲ್ಲ ಅಂತ ತೊಗೊಂಡ್ರೆ ಅದು ಸಹ ಫೈನ್ ಆಗುತ್ತೆ. ಯಾಕಂದರೆ ನೀವು ತೊಗೊಂಡ್ರೆ ರೂಟೇ ಬೇರೆ ಮತ್ತು ನೀವು ಹೋಗ್ತಿರೋ ರೂಟೇ ಬೇರೆ. ಸೊ ಕೆಲವು ಸತಿ ಈ ಥರ ಸ್ಪೆಷಲ್ ಟ್ರೈನ್ ಇದ್ದಾಗ UTSಲ್ಲಿ ಅಪ್ಡೇಟ್ ಇರೋಲ್ಲ ಈ ರೂಟು. ಅಲ್ಲಿ ಅದಕ್ಕೋಸ್ಕರ ಕೌಂಟ್ರ್ ಹತ್ರ ಹೋಗಿ ಕೇಳಿದೆ. ಅವರು ಸಹ ಫಸ್ಟ್ ಒಂದು ಸೆಕೆಂಡ್ ಶಾಕ್ ಆದರೆ ಇದು ಯಾವುದಪ್ಪ ರೂಟು ತೋರಿಸ್ತಾನೆ ಇಲ್ಲ ಅಂದ್ಬಿಟ್ಟು ಆಮೇಲೆ ಒಂದು 2-3 ಜನ ಸ್ಟಾಫ್ ಅವ್ರ ಹತ್ರ ಎಲ್ಲ ಕರೆಸಿ ಅವರೆಲ್ಲ ಮಾತಾಡಿ ಆಮೇಲೆ ನನಗೆ ಕರೆಕ್ಟಾಗಿರೋ ರೂಟ್ ಪ್ರಕಾರ ಟಿಕೆಟ್ನ ಕೊಟ್ಟರು. ಎಷ್ಟಾಯಿತು ಏನು ಎತ್ತ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಮೂಮೆಂಟಲ್ಲಿ ಟಿಕೆಟ್ ಚೆಕ್ ಮಾಡಿದೆ, 576 ಸೀಟು ಅಲ್ಲಿ ಇದೆ. ಯಪ್ಪ, ಸುಮ್ಮನೆ ವೇಸ್ಟ್ ಅನಿಸುತ್ತೆ ಈ ರೂಟು. ಬಟ್ ರೈಲ್ ಬ್ಲಾಗರ್ಸ್ಗೆ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ಗಂತೂ ಒಳ್ಳೆ ಟ್ರೈನ್ ಅಂತಲೇ ಹೇಳ್ಬೋದು. ಫಸ್ಟು ಇದೇ ಥರದ್ದು ಮೇ ಬಿ 1 ತಿಂಗಳು ಮುಂಚೆನೋ ಇದೇ ಸೇಮ್ ರೂಟಲ್ಲಿ ಟ್ರೈನ್ ಬಿಟ್ಟಿದ್ದರು. ಅದ್ರಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡೆ, ಬಟ್ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಯಿತು. ಥ್ಯಾಂಕ್ಫುಲಿ ಇವಾಗ ಗಣೇಶ ಹಬ್ಬದ ದಿನ, ಹೌದು ಕಣ್ರಿ, ಇವತ್ತು ಗಣೇಶ ಚತುರ್ಥಿ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಏನಕ್ಕೆ ನಾನು ಇಷ್ಟು ಸ್ಟ್ರೆಸ್ ಮಾಡ್ತಿದ್ದೀನಿ ಟ್ರೈನ್ನ ಅಂತ ನಿಮಗೆ ಟ್ರೈನ್ ಹೊರಡಲಿ ಅದಾದಮೇಲೆ ಹೇಳ್ತೀನಿ ಅಂತ. ಒಂದು ಫೆಂಟ್ಯಾಸ್ಟಿಕ್ ರೂಟ್, ಬಟ್ ಲಾಂಗ್ ರೂಟ್ ತೊಗೊಂಡು ಬೆಂಗಳೂರಿಗೆ ನಾವು ರೀಚ್ ಆಗ್ತೀವಿ ಅಂತ. ಇದು ಸ್ಟೇಷನ್ ಅಂತ ಮಾತ್ರ ಅಂದ್ಕೋಬೇಡಿ, ಇದೊಂದು ಶಾಪಿಂಗ್ ಸೆಂಟ್ರ್ ಸಹ ನೀವು ಅಂದ್ಕೋಬೋದು. ಬಟ್ಟೆಗಳು ಸಹ ನೀವು ನೋಡಿ ಸ್ಟೇಷನ್ ಒಳಗಡೆ ಮಾರಾಟ ಮಾಡ್ತಿದ್ದಾರೆ. ಪ್ಲಸ್ ಇಲ್ಲಿ ಚಪ್ಪಲಿಗಳೆಲ್ಲ ಅವೈಲೇಬಲ್ ಇದೆ, ಬ್ಯಾಗ್ಸ್ ಅವೈಲೇಬಲ್ ಇದೆ. ಸೊ ಪ್ರಿಟಿ ಮಚ್ ಸ್ಟೇಷನ್ ಒಳಗಡೆಯಿಂದನೇ ನಿಮಗೆ ಗೋವಾ ವೈಬ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಂದಿದೆ ನೋಡಿ ನಮ್ಮ ಟ್ರೈನು, ಈಗ ಜಸ್ಟ್ ಬೆಂಗಳೂರಿಂದ ಬಂತು. ಮೋಸ್ಟ್ ಪ್ರಾಬಬ್ಲಿ 8:15 ಹೊರಡಲ್ಲ ಅನ್ಸುತ್ತೆ, 8:15 ಕೊಡ್ತಾರೆ, 2 ಅವರ್ ಲೇಟ್ ರೀಸ್ಕೆಡ್ಯೂಲ್ ಮಾಡಿ ಕಳಿಸ್ತಾರೆ ಅನ್ಸುತ್ತೆ. ಪ್ಲಸ್ ತುಂಬ ಜನ ಅನ್ಕೊತಾರೆ ಗೋವಾನಲ್ಲಿ ಹೆಂಗೂ
ಆಲ್ಕೋಹಾಲ್ಸ್ ಎಲ್ಲ ಕಮ್ಮಿ ಇರುತ್ತೆ, ತೊಗೊಂಬರೋಣ ಗೋವಾಯಿಂದ ಬೆಂಗಳೂರಿಗೆ ಬ್ಯಾಗ್ ಒಳಗಡೆ ಇಟ್ಕೊಂಡು ಅಂತ ಏನಾದ್ರು ನೀವು ಪ್ಲ್ಯಾನ್ ಮಾಡ್ತಿದ್ರೆ, ರೈಲ್ವೇಸ್ನ ಪ್ರಕಾರ ನೀವು ಸ್ಟ್ರಿಕ್ಟ್ಲಿ 1 ಬಾಟ್ಲು ಅಲ್ಲ, 1 ಲೀಟ್ರು ಅಲ್ಲ, 1 ml ಅಲ್ಲ, ಯಾವುದನ್ನು ನೀವು ತರಂಗಿಲ್ಲ ಗೋವಾಯಿಂದ ಬೆಂಗಳೂರಿಗೂ. ಯಾವುದೇ ಪರ್ಮಿಟ್ ಇರಲಿ, ಕೆಲವ್ರು ಹೇಳ್ತಾರೆ ಪರ್ಮಿಟ್ ಮುಖಾಂತರ ತರ್ಬೋದು ಅಂತ, ಬಟ್ ರೂಲ್ಸ್ ಪ್ರಕಾರ ಯಾವ ಪರ್ಮಿಟು ಸಹ ಅವೈಲೇಬಲ್ ಇರೋದಿಲ್ಲ, ಓಕೆನಾ. ಇನ್ ಕೇಸ್ ನೀವೇನಾದರೂ ತೊಗೊಂಬರ್ತಾ ನೀವೇನಾದ್ರು ಸಿಕ್ಬಿದ್ರೆ ಗ್ಯಾರಂಟಿ ಫೈನ್ ಹಾಕ್ಬಿಟ್ಟು ಬಾಟ್ಲನ್ನ ಕಿತ್ತಿಟ್ಕೊಂಡು ಕಳಿಸ್ತಾರೆ ನಿಮ್ಮನ್ನು. ಸರಿ ಬಿಡು 100-500 ಅವ್ರ ಜೋಬಿಗೆ ಹಾಕೋಣ ಅವಾಗ ಒಪ್ಕೊತಾರೆ ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಚೆನ್ನಾಗಿ ತದಕ್ಬಿಟ್ಟು ಕಳಿಸ್ತಾರೆ ಇನ್ನೂ. ಸೊ ಚಾಯ್ಸ್ ನಿಮ್ಮದೇ. ಸೊ ನೋಡಿ, ಇದೇ ನಮ್ಮ ಲೋಕೋಮೋಟಿವ್ ಇವತ್ತು ಕೃಷ್ಣಾಜಪುರಂನ WDP 4D ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ. ಎಂಡ್ ಟು ಎಂಡ್ ಸೇಮ್ ಲೋಕೋಮೋಟಿವ್. ಹೊರಟಿದ್ದೀವಿ ಕಣ್ರಿ, ಮಾಡ್ಗಾಂವಿಂದ ಅಂದರೆ ಗೋವಾದಿಂದ ಹೊರಟಿದ್ದೀವಿ. ಸರಿ ಸುಮಾರು 679 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ತೀವಿ ಈ ಒಂದು ಸ್ಟ್ರೆಚ್ಚಲ್ಲಿ. ನಮ್ಮ ಟ್ರೈನ್ಗೆ 17 ಗಂಟೆ ಸರಿ ಸುಮಾರು ಕೊಟ್ಟಿದ್ದಾರೆ. 17 ಗಂಟೆ ಆಲ್ರೆಡಿ 2 ಅವರ್ ಲೇಟು. ಸೊ ಇನ್ನೂ 2 ಅವರ್ ತೊಗೊಳ್ಳಿ, 20 ಅವರ್ ಅಂತ ಆಲ್ಮೋಸ್ಟ್ ಕನ್ಸಿಡರ್ ಮಾಡ್ಕೋಬೋದು. 1 ಅವರ್ ಎಕ್ಸ್ಟ್ರಾ ಡಿಲೇ ಅಂತಲೂ 20 ಅವರ್ ತೊಗೊಳ್ಳೋದು ಈ ಟ್ರೈನು 679 ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ. ಫೆಂಟ್ಯಾಸ್ಟಿಕ್ ರೂಟು. ಏನಕ್ಕಂದರೆ ಯೂಶಲಾಗಿ ಮಡ್ಗಾಂಗಿಂದ ಬೆಂಗಳೂರಿಗೂ ಹೋಗಿ ಒಂದು ರೂಟ್ ಇದೆ, ದೊಡ್ಡ ದೂದ್ಸಾಗರ್ ಮುಖಾಂತರ ಹುಬ್ಳಿ ಕಡೆಯಿಂದ SMETಗೆ ರೀಚ್ ಆಗ್ಬಿಡ್ಬೋದು. ಬಟ್ ನಾವು ಸಪ್ರೇಟ್ ರೂಟು, ಒಂದು ಡೆಡಿಕೇಟೆಡ್ ಕೊಂಕಣ್ ರೈಲ್ವೆ ಎಕ್ಸ್ಪ್ಲೋರ್ ಮಾಡ್ತಾ ನಾವು ಇವಾಗ ಹೋಗ್ತೀವಿ. ಸೊ ಮಡ್ಗಾಂವ್ ಹೊರಟಿದ ತಕ್ಷಣ ಕಾರವಾರ ಮುಖಾಂತರ ಉಡುಪಿ ಮುಖಾಂತರ ನಾವು ಸೂರತ್ಕಲ್ಲಿಂದ ಲೆಫ್ಟ್ ಡೈವರ್ಷನ್ ತೊಗೊತೀವಿ. ಮಂಗಳೂರಿಗೆ ಹೋಗಲ್ಲ ನಾವು, ಲೆಫ್ಟ್ ಡೈವರ್ಷನ್ ತೊಗೊಂಡು ಬಂಟ್ವಾಳ, ಗಬಗಮುತ್ತೂರು, ಸುಬ್ರಹ್ಮಣ್ಯ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಮೇಲೆ ನಾವು SMET ಬೆಂಗಳೂರು ರೀಚ್ ಆಗ್ತೀವಿ. ಟನಲ್ ಒಳಗಡೆ ಯಪ್ಪೋ ಸಖತ್ತಾಗಿತ್ತು ಬನ್ರಿ. 4DX ಇದ್ದಂಗಿತ್ತು ರೀ, ಡಾಲ್ಬಿ ಡಿಜಿಟಲ್ ಸೌಂಡು. ನಿಮಗೆ
ಸೀರಿಯಸ್ ಆಗಿ ಈ ವಿಡಿಯೋದು ಅಥವಾ ಎಸ್ಪೆಷಲಿ ಲಾಸ್ಟ್ ಕ್ಲಿಪ್ ಇತ್ತಲ್ಲ ಅದ್ರದ್ದೇನೋ ರಿಯಲ್ ಆಗಿ ಫೀಲ್ ತೊಗೋಬೇಕು ಅಂದರೆ ಹೋಮ್ ಥಿಯೇಟ್ರ್ ಕನೆಕ್ಟ್ ಮಾಡ್ಕೊಂಡು ನೋಡಿರಿ. ಹೋಮ್ ಥಿಯೇಟ್ರ್ ಕನೆಕ್ಟ್ ಮಾಡಿಕೊಂಡು ಸ್ವಲ್ಪ ಮಿಡ್ಡಿಂದ ಜಾಸ್ತಿನೇ ಇಟ್ಕೊಳ್ಳಿ ವಾಲ್ಯೂಮು. ಏನು ಫೀಲ್ ಇದೆ ಗೊತ್ತಾ, ಇಲ್ಲಿ ಬಂದು ಈ ಥರ ನೀವು ಎಕ್ಸ್ಪ್ಲೋರ್ ಮಾಡಿ ಗೂಸ್ ಬಂಪ್ಸ್ ಬರುತ್ತೆ ನಿಮ್ಗೆ ನಿಜವಾಗ್ಲೂ. ಟನಲ್ ಒಳಗಡೆ ಇದ್ದಾನೆ, ಆ್ಯಕ್ಸಿಲರೇಟ್ ಮಾಡ್ತಿದ್ದಾನೆ, ಫುಲ್ ನಾಚಲ್ಲಿದ್ದಾನೆ. ಅದು ಆ್ಯಕ್ಸಿಲರೇಷನ್ ಸೌಂಡು, ಇಂಜಿನ್ ಹಿಂದೆ ಬೇರೆ ಇದ್ದೀನಿ. ನಾವು ಮಾಡಿರೋ ಪಾಪಗಳಿಗೆ ಸ್ವರ್ಗಕ್ಕಂತೂ ಹೋಗೋಕ್ಕಾಗಲ್ಲ, ಫಿಕ್ಸ್ ಅದಂತೂ. ಬಟ್ ಭೂಮಿ ಮೇಲಿರೋ ಸ್ವರ್ಗಕ್ಕೆ ಯಾರು ನಿಮ್ಮನ್ನು ಹೋಗ್ಬೇಡಿ ಅಂತ ಹೇಳಲ್ಲ ಕಣ್ರಿ. ನೋಡ್ರಿ, ಪಕ್ಕ ಕಣ್ರಿ, ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಸ್ವರ್ಗ, ಭಾರತೀಯ ರೈಲ್ವೆನಲ್ಲಿ ಇರುವಂತಹ ಬೆಸ್ಟ್ ಕೊಂಕಣ್ ರೈಲ್ವೆನ ಎಕ್ಸ್ಪ್ಲೋರ್ ಮಾಡಿ. ಯಾವತ್ತಾದರೂ ನಿಮಗೆ ಟೈಮ್ ಸಿಕ್ಕಿದ್ರೆ ಗ್ಯಾರಂಟಿ ಪೈಸಾ ವಸೂಲ್, ಟೈಮ್ ವಸೂಲ್. ಸೆಕೆಂಡ್ ಟನಲ್ ಇದು. ಆಮೇಲೆ ಇನ್ನೊಂದು ಗೊತ್ತಾ, ಇಡೀ ಕೋಚಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇಡೀ ಕೋಚಲ್ಲಿ. ಅಂತೆ ಫುಲ್ಲು ಸಾಮ್ರಾಜ್ಯ ಕಡೆ, ಒಬ್ಬರೂ ಇಲ್ಲ ಕೋಚಲ್ಲಿ ನೋಡಿ. ಅಯ್ಯೋ, ಸ್ಪೆಷಲ್ ಟ್ರೈನ್ಗಳು ಇದೆ ಅಡ್ವಾಂಟೇಜು. ಕಾರವಾರ ಮಡ್ಗಾಂವ್ ಸ್ಪೆಷಲ್ ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ ರೇಕ್ ಇರುತ್ತಲ್ಲ, ಅದನ್ನೇ ಯೂಸ್ ಮಾಡ್ತಾರೆ ಇದಕ್ಕೆ. ಟನಲ್ ಆಗಿದ ತಕ್ಷಣ ಕರ್ನಾಟಕ ಎಂಟರ್ ಆಗಿದ್ದೀವಿ. ಕಾಳಿ ನದಿ.
60 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಕರ್ನಾಟಕದಲ್ಲೇ ಇರುವಂತಹ ಸ್ವರ್ಗ ಕಾರವಾರಕ್ಕೆ ಬಂದಿದ್ದೀವಿ. ಇರಿ, ನನ್ನ ಮಕ್ಕ ಬೇಡ, ನೀವು ವ್ಯೂ ನೋಡ್ತಾರೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಕಾರವಾರಕ್ಕೆ ಬಂದಿದ್ದೀವಿ. ಯಾವ ರೇಂಜಲ್ಲಿ ಬಂದ ಅಂದರೆ ಒಂದು ಚೂರು ಬಫರ್ ಇಲ್ಲದೆ, ಒಂದು ಚೂರು ಸ್ಲೋ ಆಗ್ದಂಗೆ, ಒಂದು ಚೂರು ಪಿಂಗ್ ಇಲ್ದಂಗೆ 5G ಸ್ಪೀಡಲ್ಲಿ ಬಂದಾಕಂಡ್ರಿ. ಒಂದು ಚೂರು ರೀಲೋಡ್ ಏನೂ ಇಲ್ಲ, ಸಾಕಾದಾಗ ಬಂದಾಕಂಡ್ರಿ. 60 ಕಿಲೋಮೀಟರ್ಸ್ನ ಹೆಂಗೆ ಕವರ್ ಮಾಡಿದೆ ನೋಡಿ. ನಾವಲ್ಲಿ ಹೊರಟಿದ್ದು 8:57 ಸರಿ ಸುಮಾರೇನೋ ಹೊರಟ್ವೆ. ವಿತಿನ್ 1 ಅವರ್ ಒಳಗಡೆ 60 ಕಿಲೋಮೀಟ್ರನ್ನ ಕವರ್ ಮಾಡಿದ್ದಾಯಿತು. ಬ್ಯೂಟಿಫುಲ್ ಸ್ಟೇಷನಲ್ಲಿ ಒಂದು ಬ್ಯೂಟಿಫುಲ್ ಕ್ರಾಸಿಂಗ್ ಆಗ್ತಾಯಿದೆ ನೋಡಿ. ನಾಗರ್ಕೋಯಿಲ್ ಗಾಂಧಿಧಾಮ್ ವೀಕ್ಲಿ ಎಕ್ಸ್ಪ್ರೆಸ್ ಜೊತೆ ಕ್ರಾಸ್ ಆಗ್ತಾಯಿದ್ದೀವಿ ಕಾರವಾರನಲ್ಲಿ. ಸೊ ಮಡ್ವಾಂಗಲ್ಲಿ ತೊಗೊಂಡಿದ್ದು ಚೀಸ್ ಸ್ಯಾಂಡ್ವಿಚ್ ಇದು ಸೊ 40 ರೂಪಾಯಿ ಆಗುತ್ತೆ. 2 ಸ್ಲೈಸ್ ಕೊಡ್ತಾರೆ. ಇದು ಒಂದು ಸ್ಲೈಸು, ಇದೇ ಥರದ್ದು ಇನ್ನೊಂದು ಸ್ಲೈಸ್ ಇದೆ. 40 ರುಪೀಸ್ ಆಗುತ್ತೆ ನಿಮಗೆ ಮಡ್ವಾಂಗಲ್ಲಿ. ನೀಟಾಗಿ ಚೀಸ್ ಫಿಲ್ಲಿಂಗ್ ಎಲ್ಲ ಇದೆ, ಓಕೆನಾ. ಬರೀ ಚೀಸ್ ಇದೆ, ಇನ್ನೇನು ಇಲ್ಲ, ವೆಜ್ಜಿ ಗಿಜ್ಜಿ ಎಲ್ಲ ಏನೂ ಇಲ್ಲ, ಬರೀ ಚೀಸ್ ಮಾತ್ರ ಇದೆ. ಮನೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಬ್ರೆಡ್ ಸಾಫ್ಟ್ ಆಗಿದೆ. ಬೇಸಿಕ್ ಟೇಸ್ಟ್ ಇದೆ. ಬೇಕಾದ್ರೆ ನೀವು ಚೀಸ್ ಸ್ಯಾಂಡ್ವಿಚ್ನ ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡಿ. ಇಲ್ಲಾಂದರೆ ಮಡ್ವಾಗಿದ್ದಾನೆ ಸೌತ್ ಇಂಡಿಯನ್ ಹೋಟೆಲ್ಸ್ ಸ್ಟೇಷನ್ ಒಳಗಡೆನೂ ಸಹ ಸೌತ್ ಇಂಡಿಯನ್ ಹೋಟೆಲ್ಸ್ ಇದೆ, ನೀವು ಅಲ್ಲಿಂದ ಬೇಕಾದ್ರೆ ಟ್ರೈ ಮಾಡ್ಬೋದು. ದುರಂತೋ ಎಕ್ಸ್ಪ್ರೆಸ್, ಎರ್ನಾಕುಲಂ ಹಜರತ್ ನಿಜಾಮುದ್ದೀನ್. ಒಂದು ಟನಲ್ ನೋಡಿದ್ರಲ್ಲ, ಇದ್ರಿಗಿಂತ ಮುಂಚೆ ಏನು ಮಳೆ ಬರ್ತಿರಲಿಲ್ಲ. ಟನಲ್ ಆಗಿದ ತಕ್ಷಣ ನೋಡಿ ಜೋರಾಗಿ ಮಳೆ ಬರ್ತಿದೆ. ಸೊ ಟೋಟಲ್ಗೆ 88 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಅಂಕೋಲಕ್ಕೆ ಬಂದಿದ್ದೀವಿ. ನೋಡಿ ಜಿಡಿ ಮಳೆ ಅಂತ ಅಂತಿದ್ದೆ, ಇವಾಗ ನೋಡಿದ್ರೆ ಫುಲ್ ಫ್ಲೋನಲ್ಲಿ ಮಳೆ ಬರ್ತಿದೆ. ಬಟ್ ಜರ್ನಿ ಮಾಡೋಕ್ಕೆ ಈ ಮಳೆನಲ್ಲಿ, ಅದು ಕೊಂಕಣ್ ರೈಲ್ವೇಸಲ್ಲಿ ಅಂದರೆ ಸಖತ್ತಾಗಿದೆ ಕಣ್ರಿ. ಬಟ್ ಸ್ವಲ್ಪ ಬಿಸಿಲಿದೆ, ಆ ಬಿಸಿಲು ಒಂಚೂರು ಹೊರಟೋದ್ರೆ ಆ ಒಂದು ಓವರ್ಕ್ಯಾಸ್ಟ್ ವೆದರಲ್ಲಿ ಸಖತ್ತಾಗಿರುತ್ತೆ ಜರ್ನಿ ಮಾಡೋಕ್ಕೆ. ಸೊ 2 ನಿಮಿಷ ಹಾಲ್ಟು ನಮಗೆ ಅಂಕೋಲನಲ್ಲಿ ಕೊಟ್ಟಿದ್ದಾರೆ.
ಗಂಗಾವಳ್ಳಿ ನದಿ. ಟೋಟಲ್ಗೆ 46 ಕಿಲೋಮೀಟರ್ ಮಡ್ಗಾಂವಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ವೀಕೆಂಡ್ ಗೆಟವೇ ಸ್ಪಾಟ್ ಆದಂತಹ ಗೋಕರ್ಣಕ್ಕೆ ಬಂದಿದ್ದೀವಿ. ಇಲ್ಲಿಯೂ ಸಹ ನಮಗೆ 2 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ಅಂಕೋಲಾ 88 ಕಿಲೋಮೀಟ್ರು, ಇದು 96 ಕಿಲೋಮೀಟ್ರು. ಸರಿ ಸುಮಾರು 8 ಕಿಲೋಮೀಟ್ರಲ್ಲಿ ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಒಂದು 10 ಸೆಕೆಂಡ್ ರೆಕಾರ್ಡ್ ಮಾಡಿ ಬಂದ್ಬಿಟ್ಟೆ. ಇಲ್ಲಿ ನೋಡಿ, ಮಳೆನೂ ಇಲ್ಲ ಏನೂ ಇಲ್ಲ, ಸ್ಲೈಟಾಗಿ ಬಿಸಿಲು ಬರ್ತಾ ಇದೆ. 8 ಕಿಲೋಮೀಟ್ರಿಗೆ ಇಷ್ಟು ವೇರಿಯೇಷನ್ ಆಗ್ತಿದೆ ನೋಡಿ ಈ ರೂಟಲ್ಲಿ. ಸಗದಾಗಿದೆ ಕಣ್ರಿ ಈ ರೂಟು. ಯಾಕೆ ನಾನು ಇಷ್ಟು ಎಕ್ಸೈಟೆಡ್ ಆಗಿರೋದಂದರೆ ಫಸ್ಟ್ ಟೈಮ್ ನಾನು ಈ ರೂಟನ್ನು ಎಕ್ಸ್ಪ್ಲೋರ್ ಮಾಡ್ತಿರೋದು. ಆ ಕಡೆ ಇರೋ ಕೊಂಕಣ್ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಈ ಕಡೆ ಅಂದರೆ ಮಡ್ಗಾಂಗಿಂದ ಟೋಕೂರು ಅಥವಾ ಮಂಗಳೂರು ಕಡೆ ಏನು ಬರ್ತೀವೋ ಈ ಕೊಂಕಣ್ ರೈಲ್ವೆ ನಾನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಅದಕ್ಕೆ ಪ್ರತಿಯೊಂದು ಮೂಮೆಂಟು ಸಖತ್ತಾಗಿದೆ, ಎಕ್ಸೈಟ್ಮೆಂಟ್ ಇದೆ ಕಣ್ರಿ. ಅದಕ್ಕೆ ಫುಲ್ಲಿ ನಿಮ್ಗೆ ಬೋರ್ ಹೊಡಿತಿಲ್ಲ ಅನಿಸುತ್ತೆ, ಯಾಕಂದರೆ ವಿಡಿಯೋ ಲೆಂತ್ ಸಹ ತುಂಬ ಜಾಸ್ತಿ ಬರುತ್ತೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಬರುತ್ತೆ. ಸೊ ದಟ್ ನಿಮಗೂ ಜರ್ನಿ ಮಾಡ್ದಂಗೆ ಆಗುತ್ತೆ ಅಂತ ಸ್ವಲ್ಪ ಲೆಂತಿಯಾಗೇ ಇಟ್ಟಿದ್ದೀನಿ. ಈ ರೂಟಲ್ಲಿ ಕಟ್ ಶಾರ್ಟ್ ಮಾಡಿದ್ರೆ ಎಂತೆಂಥ ಮೂಮೆಂಟ್ಸ್ಗಳೆಲ್ಲ ಮಿಸ್ ಆಗೋದು ಕಣ್ರಿ ಹೇಳ್ರಿ. ಅದೇ ಪಾಪ್ಯುಲೇಟೆಡ್ ರೂಟ್ಸಲ್ಲಿ ಅಂದರೆ ಕಟ್ ಮಾಡಿದ್ರು ಪರವಾಗಿಲ್ಲ, ಟ್ರೈನ್ ಫಾಸ್ಟಾಗಿ ಹೊಟ್ಟೋಯ್ತು ಪರವಾಗಿಲ್ಲ ಅಂದ್ಬಿಟ್ಟು ಬಿಟ್ಬಿಡ್ಬೋದು. ಬಟ್ ಈ ಥರ ಸಿಗಲ್ಲ ನೆಕ್ಸ್ಟ್ ಟೈಮ್. ಟೋಟಲ್ಗೆ 115 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕುಮಟಾಗೆ ಬಂದಿದ್ದೀವಿ. ಇಲ್ಲೂ ಸಹ ನಮಗೆ 2 ನಿಮಿಷ ಹಾಲ್ಟ್ ಇದೆ. ಪ್ಲಸ್ ಕುಮಟಾಯಿಂದ ನಿಮಗೆ ಹತ್ತಿರದಲ್ಲಂದರೆ ಕಡಲೆ ಬೀಚ್ ಅಂತ ಒಂದು ಬರುತ್ತೆ. ಕಡಲೆ ಬೀಚ್ ಸಹ ನಿಮಗೆ ಹತ್ತಿರ ಆಗುತ್ತೆ. ಇದು ಸಹ ಒಂದು ವೀಕೆಂಡ್ ಗೆಟವೇ ಸ್ಪಾಟು. ಪ್ಲಸ್ ಒಂದು ಈ ಥರ ಜಾಗ ಇದೆ ನೋಡಿ, ವಿಷ್ಣು ತೀರ್ಥ ಅಂತ ಇದೆ ಹೆಸರು. ಜಸ್ಟ್ ಇದು ನೋಡ್ಕೊಡಿ. ಓಕೆನಾ. ಸೊ ಇದು ಸಹ ಜಾಸ್ತಿ ಏನಿಲ್ಲ, ಬರೀ 4 ಕಿಲೋಮೀಟರ್ ದೂರದಲ್ಲಿದೆ ನೋಡಿ, ವಿಷ್ಣು ತೀರ್ಥ ಅಂತ. ಸೊ ನೀವೇನಾದರೂ ವಿಸಿಟ್ ಮಾಡಿದ್ರೆ ಆ ಫೋಟೋಸ್ನ ದಯವಿಟ್ಟು ನಂಗೆ DM ಕಳಿಸಿ, ಸುಮಂತ್_SBC ಅಂತ. ಪ್ಲಸ್ ಈ ಒಂದು ಜರ್ನಿದು ಶಾರ್ಟ್ ಕ್ಲಿಪ್ ಸಹ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬರುತ್ತೆ, ಸುಮಂತ್_SBCನಲ್ಲಿ. ದಯವಿಟ್ಟು ಫಾಲೋ ಮಾಡೋದಂತೂ ಮರೀಲೇಬೇಡಿ. ಟೋಟಲ್ಗೆ 130 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಗೆಟವೇ ಸ್ಪಾಟ್ ಆದಂತಹ ಹೊನ್ನಾವರಕ್ಕೆ ಬಂದಿದ್ದೀವಿ. ದ ಅನ್ಟಚ್ಡ್ ಹೆವೆನ್ ಅಂತಲೇ ಸಹ ಇದಕ್ಕೆ ಕರೀತಾರೆ. ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ ಕಣ್ರಿ ಹೊನ್ನಾವರನಲ್ಲಿ. ಬ್ಯಾಕ್ ವಾಟರ್ಸ್ ಇದೆ, ಕಯಾಕಿಂಗ್ ಮಾಡ್ಬೋದು ನೀವು. ಲಾಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಾಗಲ್ಲ ನಾನು ಸಹ ಇಲ್ಲೇ ಕಯಾಕಿಂಗ್ ಹೋಗಿದ್ದೆ. ಬಟ್ ಸಮ್ಮರ್ ಟೈಮಲ್ಲಿ ನೀವು ಬಂದರೆ ಸ್ವಲ್ಪ ಹ್ಯೂಮಿಡ್ ಆಗಿರುತ್ತೆ ಇಲ್ಲಿ, ಓಕೆನಾ. ಸೊ ಬೆಟರ್ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ನಿಮಗೆ ಬೆಟರ್ ಈ ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ನಾ ಹೇಳ್ತೀನಿ. ಪ್ಲಸ್ ರನ್ ಸಹ ಫೆಂಟಾಸ್ಟಿಕ್ ಆಗಿದೆ. ಸರಿ ಸುಮಾರು 2.25 ಗಂಟೆ ಆಗ್ತಾಯಿದೆ ನಾವು ಹೊರಟು. 130 ಕಿಲೋಮೀಟ್ರ್ 2.25 ಗಂಟೆಗೆ ಅಂದರೆ ಫೆಂಟಾಸ್ಟಿಕ್ ರನ್ ಅಂತಲೇ ನಾ ಹೇಳ್ತೀನಿ. ಇದಕ್ಕೆ 60 ಕಿಲೋಮೀಟ್ರ್ ಆ್ಯಾವ್ರೇಜ್ ಅಂದರೆ ಫೆಂಟಾಸ್ಟಿಕ್. ಅದು ಸಿಂಗಲ್ ಲೈನ್ ಸೆಕ್ಷನಲ್ಲಿ ಅಂದರೆ ಸಖತ್ತಾಗಿದೆ ಕಣ್ರಿ ನಮ್ಮ ರನ್ ಇವತ್ತು. ಶರಾವತಿ ನದಿ.
ಶರಾವತಿ ನದಿ. ನೋಡಿ ಬೋಟಿಂಗ್ ಮಾಡ್ತಿದ್ದಾರೆ ಅಲ್ಲಿ. ನೋಡಿ ಒಂದೇ ಭಾರತ್ ನಿಲ್ಲಿಸ್ಬಿಟ್ಟು ನಮ್ಮನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಮಂಗಳೂರು ಸೆಂಟ್ರಲ್ ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಮಸ್ತ್ ಪ್ರಯಾರಿಟಿ ಕಂಡ್ರಿ ಇದಂತ. ಖಾಲಿ ಹೊಡಿತಿದೆ ವಂದೇ ಭಾರತ್. ಇದೊಂದು ಕೋಚ್ ಒಂದು ಫುಲ್ ಇದೆ ಅಷ್ಟೇ, ಅದು ಬಿಟ್ಟರೆ ಖಾಲಿ ಹೊಡಿತಿದೆ. ಸೊ ಮಂಕೀನ ಸ್ಕಿಪ್ ಮಾಡ್ತಾ ಇದ್ದೀನಿ. ಟೋಟಲ್ಗೆ 155 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಮುರುಡೇಶ್ವರಗೆ ಬಂದಿದ್ದೀವಿ. ಇಲ್ಲಿಯೂ ಸಹ ಈ ಸ್ಪೆಷಲ್ ಗಾಡಿಗೆ 2 ನಿಮಿಷ ಹಾಲ್ಟ್ ಇದೆ. ಏನಕ್ಕೆ ನಾನು ಟೈಮಿಂಗ್ಸ್ ಹೇಳ್ತಿಲ್ಲ ಅಂದರೆ ಇದು ಒನ್ ವೇ ಸ್ಪೆಷಲ್ ಅಂತ ಮಾತ್ರ, ಅಂದರೆ ಇವತ್ತಿಗೆ ಮಾತ್ರ ಸ್ಪೆಷಲ್ ಇದು, ನಾಳೆಯಿಂದ ಈ ಟ್ರೈನ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಟೈಮಿಂಗ್ಸ್ ನಿಮ್ಗೇನು ಹೇಳ್ತಿಲ್ಲ ನಾನು. ಈ ಭಾಗದಲ್ಲಿ ನಿಮಗೆ ಆಟೋಗಳು ಮತ್ತು ಜೀಪ್ಗಳೆಲ್ಲ ಸಿಗುತ್ತೆ. ನಿಮಗೆ ಹೊನ್ನಾವರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ನೀವು ಬೇಕಾದ್ರೆ ಹೋಗ್ಬೋದು, ಇಲ್ಲ ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಬೇಕಾದ್ರೆ ಹೋಗ್ಬೋದು. ಸ್ವಲ್ಪ ದೂರದಲ್ಲಿದೆ ದೇವಸ್ಥಾನ. ಸೊ ಬಸ್ ಸ್ಟಾಪ್ ಸಹ ನಿಮಗೆ ದೇವಸ್ಥಾನದ ಸ್ಟ್ರೀಟ್ ಮುಂದೆ ನಡ್ಕೊಂಬಂದರೆ ಹೈವೇ ಸಿಗುತ್ತೆ, ಅಲ್ಲೇ ಬಸ್ ಸ್ಟಾಪ್ ಸಹ ನಿಮಗೆ ಅವೈಲೇಬಲ್ ಇದೆ. ಸೊ ಕನೆಕ್ಟಿವಿಟಿ ವೈಸ್ ಮುರುಡೇಶ್ವರ ದೇವಸ್ಥಾನಕ್ಕೆ ಸಹ ನೀವು ಆರಾಮಾಗೆ ಹೋಗ್ಬೋದು. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ ಮುರುಡೇಶ್ವರ. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಮುರುಡೇಶ್ವರ ಶಿವನ ದೇವಸ್ಥಾನ ನೋಡಿ. ಅಲ್ಲೇ ಪಕ್ಕದಲ್ಲೇ ಬೀಚ್ ಸಹ ಇದೆ.
ಬೈಂದೂರು ಮೂಕಾಂಬಿಕಾ ರೋಡ್ಗೆ ಬಂದಿದ್ವಿ. ಸೊ ಇಲ್ಲಿಯೂ ಸಹ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಧಾರಾಕಾರ ಮಳೆ ರೀ ಹೆಂಗೆ ಬರ್ತಿದೆ ಗೊತ್ತಾ. ಪಾಸು ಹೊರಗಡೆ ಹೋಗೋಕ್ಕೂ ಹೊರಗಡೆ ಹೋಗ್ಬಿಟ್ಟು ಒಂದು 10 ಸೆಕೆಂಡ್ ಎದ್ದು ಬರೋ ಅಷ್ಟಲ್ಲಿ ಎದ್ದೋಗ್ಬಿಡ್ತೀನಿ ಕ್ಯಾರೆ. ಸೊ ಅದಕ್ಕೆ ಒಳಗಡೆ ರೆಕಾರ್ಡ್ ಮಾಡ್ತಿರೋದು. ಹೆಂಗಿದೆ ಫ್ಲೋ ಅಂತ. ಓಹೋ ಬೈಂದೂರು ನದಿ ಫ್ಲೋ ನೋಡ್ರಿ ಇಲ್ಲಿ. ಊರೊಳಗಡೆ ಎಲ್ಲ ಹೋಗ್ತಾ ಇದೆ ಆಲ್ಮೋಸ್ಟ್. ಅದು ನದಿ ಆ್ಯಕ್ಚುಲಿ ಅಲ್ಲಿರೋದು ನದಿ, ಕಾಂಪೌಂಡ್ ಆಚೆ ಇರೋದು ನದಿ. ಬಟ್ ಈ ಕಡೆ ನೋಡಿ ನೋಡಿ ಗೇಮ್ ಆಫ್ ಪ್ರಯಾರಿಟಿ. ಸೇನಾಪುರಲ್ಲಿ ನಮ್ಮನ್ನು ಲೂಪಿಂದ ಸ್ಕಿಪ್ ಮಾಡಿಸ್ತಿದ್ದಾರೆ. ಆ ಕಡೆ ನೋಡಿ SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ಎಂಟ್ರ್ ಆಗ್ತಾ ಇದೆ. ಇಬ್ರು ಸ್ಲೋ ಮಾಡಿಲ್ಲ ನೋಡಿ. ಅವನ್ನ ಆ ಲೂಪಿಂದ ಕ್ಲಿಯರ್ ಮಾಡಿದ್ರು, ನಮ್ಮನ್ನು ಈ ಲೂಪಿಂದ ಕ್ಲಿಯರ್ ಮಾಡಿದ್ರು ನೋಡಿ. ಅರೆ ವಾ. ನದಿ ಟೋಟಲಾಗಿ 218 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಮೇಲ್ಗಡೆ ಆದಂತಹ ಕುಂದಾಪುರಕ್ಕೆ ಬಂದಿದ್ದೀವಿ. ಇಲ್ಲಿಯೂ ಸಹ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಸ್ಟೇಷನ್ ನೋಡ್ರಿ, ಒಬ್ಬರು ಹತ್ತೋರಿಲ್ಲ, ಒಬ್ರು ಇಳಿಯೋರು. ಒಬ್ರು ಹೇಳಿದ್ರು, ಹತ್ತವ್ರಂತೂ ಯಾರೂ ಇಲ್ಲೂ ಇಲ್ಲ ಇಡೀ ಸ್ಟೇಷನಲ್ಲಿ. ಈ ಕಡೆ ಸ್ಪೆಷಲ್ ಟ್ರೈನ್ಗಳು ತುಂಬ ಜನ ಗೊತ್ತಿರಲ್ವಲ್ಲ, ಅದೊಂದು ಕಾರಣಕ್ಕೆ ತುಂಬ ಜನ ಹತ್ಕೊಳ್ಳಲ್ಲ. ಬಟ್ ಡಿಲೇ ಅಂತೂ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗಿದೆ ಕಣ್ರಿ. 2.5 ಅವರ್ ಲೇಟಾಗಿ ನಾವು ಅಲ್ಲಿಂದ ಹೊರಟಿದ್ದು. ಇವಾಗ ಹೇಳಬೇಕಂದ್ರೆ 1 ಅವರ್ 40 ನಿಮಿಷಕ್ಕೆ ನಾವು ಬಂದಿದ್ದೀವಿ. ಸರಿ ಸುಮಾರು ಅಂದರೆ ಆಲ್ಮೋಸ್ಟ್ 1 ಅವರ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಸ್ವಲ್ಪ ಸ್ಲ್ಯಾಕ್ ಹೋಯಿತು, ಬಟ್ ಪ್ರಯಾರಿಟಿ ವೈಸ್ ಅಂತೂ ಫೆಂಟ್ಯಾಸ್ಟಿಕ್ ರನ್ ಐತೆ ರೀ. ಪ್ರಯಾರಿಟಿಯಿಂದ ಆ ಡಿಲೇ ಕವರ್ ಆಗಿದೆ ಅಂತಲೇ ಹೇಳ್ಬೋದು. ಟೋಟಲಾಗೆ 250 ಕಿಲೋಮೀಟರ್ ಮಡ್ಗಾಂಗಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದ ಉಡುಪಿಗೆ ಬಂದಿದ್ದೀವಿ. ಶ್ರೀಕೃಷ್ಣ ದರ್ಬಾರ್ ಅಂತಲೇ ಹೇಳ್ಬೋದು ಉಡುಪಿನ. ಇಲ್ಲಿಯೂ ಸಹ ನಮಗೆ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಸೇಮ್ ವೆದರ್ ಅಲ್ಲಿ ಹೆಂಗಿತ್ತು ಅದೇ ವೆದರೇ ಇಲ್ಲಿಯೂ ಸಹ ಕಂಟಿನ್ಯೂ ಆಗ್ತಾನೇ ಬರ್ತಿದೆ. ಒಂದು ಕಡೆ ಮಳೆ ಬರುತ್ತೆ, ಒಂದು ಕಡೆ ತುಂತುರು ಮಳೆ ಇರುತ್ತೆ, ಒಂದು ಕಡೆ ಜೋರಾಗಿ ಮಳೆ ಬರುತ್ತೆ. ಡಿಲೇ ಸ್ವಲ್ಪ ಜಾಸ್ತಿ ಆಯಿತು. ಕುಂದಾಪುರ ಹತ್ರ ಮುರುಡೇಶ್ವರ ಅಂದರೆ ಕಾಚಿಗೂಡ ಮುರುಡೇಶ್ವರ ಜೊತೆ ಕ್ರಾಸಿಂಗ್ ಇದು ಸ್ವಲ್ಪ ಡಿಲೇ ಜಾಸ್ತಿ ಆಯಿತು. ಬಟ್ ಇವಾಗ ಮತ್ತೆ ಪಿಕಪ್ ಮಾಡಿದ್ದಾನೆ. ಹೋಗ್ತಾ ಹೋಗ್ತಾ ಸೂರತ್ಕಲ್ಲ ಹತ್ರ ನಮಗೆ ಸ್ವಲ್ಪ ಸ್ಲ್ಯಾಕ್ ಕೊಟ್ಟಿದ್ದಾರೆ. ಸೊ ನೋಡೋಣ ಝೋನಲ್ ಹ್ಯಾಂಡ್ ಓವರ್ ಅಷ್ಟೊತ್ತಿಗೆ ನಮ್ಮ ಡಿಲೇ ಎಷ್ಟಿರುತ್ತೆ ಅಂತ. ನೋಡ್ರಿ, ಉಡುಪಿಯಿಂದ ಹೊರಟಿದ ತಕ್ಷಣ ನಾನು ಟ್ರ್ಯಾಕರ್ ಆನ್ ಮಾಡಿದೆ. 6 ನಿಮಿಷ, ಓಕೆನಾ, 6 ನಿಮಿಷಕ್ಕೆ 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದಾಯ್ತು ನೋಡಿ ನಮ್ಮ ಟ್ರೈನು. ಬರೀ 6 ನಿಮಿಷಕ್ಕೆ 111 ಮ್ಯಾಕ್ಸ್ 110 ಟಚ್ ಮಾಡ್ತಿದ್ದೆ ನೋಡಿ. ಫೆಂಟ್ಯಾಸ್ಟಿಕ್ ರನ್ ಕಂಡ್ರಿ ಬಾ.
ಮಂಗಳೂರು ಸೆಂಟ್ರಲ್, ಮುಂಬೈ LTT, ಮತ್ಸ್ಯಗಂಧ ಎಕ್ಸ್ಪ್ರೆಸ್. ನನಗೆ 292 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಸೂರತ್ಕಲ್ಗೆ ಬಂದಿದ್ದೀವಿ. ಇಲ್ಲಿಯೂ ಸಹ 2 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿಯೂ ಸಹ ಮಳೆ ಬೀಳ್ತಾನೆ ಇದೆ. ಓಕೆನಾ. ಸೊ ಇಲ್ಲಿ ಇನ್ನೇನೊಂದು ಸ್ವಲ್ಪ ದೂರ ತೋಕೂರು ಅಂತ ಒಂದು ಜಾಗ ಬರುತ್ತೆ, ಅಲ್ಲಿವರೆಗೂ ಕೊಂಕಣ್ ರೈಲ್ವೇಸ್ ಬರುತ್ತೆ. ಅದಾದಮೇಲಿಂದ ಸದರ್ನ್ ರೈಲ್ವೇಸ್ ಒಂಚೂರು ಬರುತ್ತೆ. ಅದಾಗಿದ ತಕ್ಷಣ ಮತ್ತೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಬರುತ್ತೆ. ಸೊ ಇಲ್ಲಿಂದ ಕ್ರೂ ಚೇಂಜ್ ಸಹ ಆಗ್ತಾರೆ. ಕೊಂಕಣ್ ರೈಲ್ವೇಸ್ ಪೈಲಟ್ ಎಲ್ಲ ಹೋಗಿ ಇವಾಗ ಇಂಡಿಯನ್ ರೈಲ್ವೇಸ್ ಪೈಲಟ್ ಬರ್ತಾರೆ. ಸೊ ಕೊಂಕಣ್ ರೈಲ್ವೇಸ್ ಇಂಡಿಯನ್ ರೈಲ್ವೇಸ್ ಅಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಅದೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು, PSC ಯೂನಿಟ್ಸ್ ಅದಲ್ಲ. ಸೊ ಒಂಥರ ಪ್ರೈವೇಟ್ ಅಂತ ಹೇಳಿ ಒಂಥರ ಪಬ್ಲಿಕ್ ಸೆಕ್ಟರ್ ಅದು, ಬಟ್ ಗೌರ್ನ್ಡ್ ಬೈ ಇಂಡಿಯನ್ ರೈಲ್ವೇಸ್. ಆ ಥರ ಕೊಂಕಣ್ ರೈಲ್ವೇಸ್ ಕಾರ್ಪೊರೇಷನ್ ಲಿಮಿಟೆಡ್ ಬರುತ್ತೆ, KRCL. ಮಂಗಳೂರು ಏರ್ಪೋರ್ಟ್ ನೋಡಿ ಇದೆ. ನೋಡಿ ಆ ಕಡೆ ಒಂದು ಲೈನ್ ಹೋಗ್ತಿದೆಯಲ್ಲ, ಅದು ಮಂಗಳೂರು ಕಡೆ ಹೋಗ್ತಿದೆ. ಮಂಗಳೂರು ಜಂಕ್ಷನು ಮತ್ತು ಮಂಗಳೂರು ಸೆಂಟ್ರಲ್, ಹಾಗೆ ಕೇರಳ ಕಡೆ ಹೋಗುತ್ತೆ. ನಾವು ಲೈನ್ ಡೈವರ್ಟ್ ಮಾಡ್ಕೊಂಡಿದ್ದೀವಿ. ಲೈನ್ನ ಡೈವರ್ಷನ್ ಮಾಡಿಕೊಂಡು ನಾವಿವಾಗ ಹೊರಟಿರೋದು ಬಂಟ್ವಾಳ, ಕಬಕಪುತ್ತೂರು, ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ನಾವಿವಾಗ ಹೊರಟಿದ್ದೀವಿ. ಪಾರ್ಟ್ 1 ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕೊಂಕಣ್ ರೈಲ್ವೇಸು ಪಾರ್ಟ್ 1 ತೋರಿಸ್ದೆ. ಸೌತ್ ವೆಸ್ಟರ್ನ್ ರೈಲ್ವೇಸ್ನ ನಮ್ಮ ಶಿರಾಡಿ ಘಾಟ್ನ ಪಾರ್ಟ್ 2 ನಿಮಗೋಸ್ಕರ ತೋರಿಸ್ತೀನಿ. ಏನಕ್ಕೆ 2ನೇ ಪಾರ್ಟ್ ಮಾಡ್ತಿರೋದ್ರೆ ಡೆಡಿಕೇಟೆಡಾಗಿ ಆ ಒಂದು ರೂಟ್ನ ಇನ್ನೂ ಡೀಪಾಗೆ ಕವರ್ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅನ್ನೋದು ರೀಸನ್ಗೆ ಮಾತ್ರ ನಾನು ಸೆಕೆಂಡ್ ಪಾರ್ಟ್ನ ಮಾಡ್ತಿರೋದು. ಸರಿನಾ. ಸೊ ಈ ವಿಡಿಯೋ ಆಗಿದ ತಕ್ಷಣ ಮತ್ತೆ 2ರಿಂದ 3 ದಿನದೊಳಗಡೆ ನಿಮಗೆ ಆ ವಿಡಿಯೋ ಸಹ ಅಪ್ಲೋಡ್ ಆಗುತ್ತೆ. ಪ್ರೆಸೆಂಟೇಷನ್ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2ಗೋಸ್ಕರ ಆದಷ್ಟು ಬೇಗ ಬರ್ತೀನಿ ಪಾರ್ಟ್ 2 ಒಂದಿಗೆ ನಿಮ್ಮ ಮುಂದೆ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ